ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ. ಇಂದಿನ ವಿಷಯ, ಗುರುಗಳೇ, ಊಟವನ್ನು 32 ಸಲ ಅಗಿದು ತಿನ್ನಬೇಕು, ಜಿಗಿದು ತಿನ್ನಬೇಕು, ಅದರ ಬಗ್ಗೆ ಸ್ಪಷ್ಟವಾಗಿ ನಮಗೆ ವಿಷಯಗಳನ್ನು ಹೇಳಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಈ ಆಹಾರದ ಪದ್ಧತಿ ಬಂದಾಗ ಮೂಲವಾಗಿ ನೀವು ಕೇಳಿರುವಂಥ ಪ್ರಶ್ನೆಗೆ, ಇಲ್ಲಿ ಆಹಾರ ಪದಾರ್ಥದಲ್ಲಿ ನುಂಗೋದು ಕೆಲವೊಂದು, ಅಗಿಯೋದು ಕೆಲವೊಂದು, ಜಿಗಿಯೋದು ಕೆಲವೊಂದು. ಚೆನ್ನಾಗಿ ಜಿಗಿದು ತಿನ್ನು, ಚೆನ್ನಾಗಿ ಅಗದು ನುಂಗು ಅಂತ ಹೇಳ್ತಾರೆ. ಉದಾಹರಣೆಗೆ, ನಾವು ಮುದ್ದೆಯನ್ನು 32 ಸಲ ಅಗೆಯೋಕ್ಕಾಗಲ್ಲ, ಅದು ನುಂಗುವಂಥದ್ದು. ಪಾಯಸ ಕುಡಿತೀರಿ, ಅದನ್ನು 32 ಸಲ ಹೆಂಗೆ ಚೀವ್ ಮಾಡೋದು? ಸಾಧ್ಯವೇ ಇಲ್ಲ. ಅದು ಬರೀ ಚೀಪುವಂಥದ್ದು, ಅದು ಬಾಯಲ್ಲಿ ಅಗೆಯೋಕ್ಕಾಗೋದಿಲ್ಲ. ಏನೋ ಅದರಲ್ಲಿ ಒಳಗಡೆ ಕೆಲವರು ಸಬ್ಬಕ್ಕಿ ಹಾಕಿರ್ತಾರೆ, ಶಾವಿಗೆ ಹಾಕಿರ್ತಾರೆ, 1-2 ಹೆಸರು ಬೇಳೆ ಇರ್ತವೆ, ಅಗಿಬೋದು ಅಷ್ಟೇ. 1 ಸಲ 2 ಸಲ ಅಗಿಬೋದು. ಅದು ಸುಮ್ಮನೆ ನಾಲ್ಗೆ ಮಧ್ಯದಲ್ಲಿ ಹಿಂಗಿಟ್ರೆ ಪ್ರೆಸ್ ಆಗ್ಬಿಡ್ತದೆ. ಇಡ್ಲಿ ತಿಂತೀರಾ, 32 ಸಲ ಅಗಿತೀರಾ ಇಡ್ಲಿನ. ಚಪಾತಿ ತಿಂತೀರಾ, ಅದನ್ನು ನೀವು 32 ಸಲ ಅಗಿಬಹುದು. ನುಗ್ಗೆಕಾಯಿ ತಿಂತೀರಾ, ನಿಮಗೆ ಅರಿವಿಲ್ದೇ 32 ಅಲ್ಲ 42 ಸಲ 52 ಸಲನೂ ಜಿಗಿದ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಅದ್ರಲ್ಲಿ ನಾರಿನಂಶ ಇದೆ, ಅದು ಗಂಟ್ಲಿಗೆ ಸಿಗಾಕೊಳ್ತದೆ. ಅದಕ್ಕೆ ಚೆನ್ನಾಗಿ ಅಗದು ಕೆಲವರು ನುಗ್ಗೆಕಾಯಿನೇ ತಿನ್ನೋದಿಲ್ಲ, ಮೇಲ್ಗಡೆ ಎಲ್ಲ ಚೀಪ್ಬಿಟ್ಟು ಅದನ್ನು ಹಂಗೆ ಇಟ್ಬಿಡ್ತಾರೆ. ಒಳಗಡೆ ಇರ್ತದಲ್ಲ, ಅದರಲ್ಲೆಲ್ಲ ಸತ್ವ ಇರೋದು. ಅದನ್ನು ಚೆನ್ನಾಗಿ ಜಿಗಿಬೇಕು. ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಬೇಕಾದ್ರೆ ಆ ಸಿಪ್ಪೆನೂ ಕೂಡ ನುಂಗ್ಬಿಡ್ಬೋದು. ಅದಕ್ಕೆ ನೀವು 100 ಸಲ ಅಗಿಬೇಕಾಗತ್ತೆ. ಅಗಿಯೋದಲ್ಲ, ಜಿಗಿಬೇಕಾಗತ್ತೆ. ಅಗಿಯೋದು ಅಂದರೆ ಹಿಂಗೆ 2 ಸಲ ಮಾಡೋದು. ಜಿಗಿಯೋದು ಅಂದರೆ ಅದನ್ನು ಚೆನ್ನಾಗಿ ಏರಿ ಪೌಡ್ರ್ ಮಾಡಿಬಿಡ್ಬೋದು. ಕೆಲವರು ಮಾಂಸಾಹಾರಿಗಳಿರ್ತಾರೆ, ಅದನ್ನೇನು ನುಂಗಕ್ಕಾಗತ್ತ ಮಾಂಸನ? ಚೆನ್ನಾಗಿ ಜಿಗಿಬೇಕು. ಇದನ್ನು 32 ಸಲ ಜಿಗಿಬೇಕು. ಇಲ್ಲಿ ಯಾವ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀರಾ, ಆ ಆಹಾರಕ್ಕೆ ಬೇರೆ ಬೇರೆ ರೀತಿ ಈ ಅಗಿಯೋದು ಇರ್ತವೆ, ಜಿಗಿಯೋದು ಇರ್ತವೆ. ಇದನ್ನು ತಿಳ್ಕೊಳ್ಬೇಕು. ಎಲ್ಲ 32 ಸಲ ಅಗಿಬೇಕಂತೆ. 32 ಸಲ ಏನನ್ನು 32 ಸಲ ಅಗಿಬೇಕು? ಎಲ್ಲಾನು 32 ಸಲ ಅಗಿಯಕ್ಕಾಗತ್ತಾ? ಪಾಯಸ ತಿಂತೀರಾ, 32 ಸಲ ಹೆಂಗಗಿತೀರಾ? ಇಡ್ಲಿ ಹೆಂಗಗಿತೀರಾ? ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಗಟ್ಟಿಗಿದೆ, ಅದನ್ನು ಜಿಗಿಲೇಬೇಕು. ಸೊ ನೀರು ದೋಸೆ ಅಂತ ಮಾಡ್ತಾರೆ, ಅದನ್ನು ನಾಲ್ಗೆಗೆ ಇಟ್ಕೊಂಡ್ರೆ ಕರ್ಗೋಗ್ಬಿಡ್ತದೆ. ಏನು ಜಿಗಿತೀರ? ಆದ್ದರಿಂದ ಇಲ್ಲಿ ಅಗಿಯೋದು ಬೇರೆ, ಜಿಗಿಯೋದು ಬೇರೆ, ನುಂಗೋದು ಬೇರೆ, ಚೀಪೋದು ಬೇರೆ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಡಾಕ್ಟರ್ ಹೇಳ್ತಾರೆ, ಈ ಮಾತ್ರೆ ಇಟ್ಕೋ ಚೀಪು ಅಂತ. ಅದೆಲ್ಲ ಚೀಪ್ತಾ ಇದ್ರೆ ಅದಷ್ಟು ಕದೆ ಕರಗಿ ಒಳಗೋಗ್ಬಿಡ್ತದೆ. ಆ ಥರ ಆಹಾರಗಳು ಇದ್ದಾವೆ. ಅದು ಅಜ್ಜಿ ಕೂದಲು ಅಂತ ಚಿಕ್ಕದ್ರಲ್ಲಿ ಬತ್ತಾಯ್ತು, ಇವಾಗ ಬರ್ತದಿಲ್ಲ, ಓಂಪುಡಿ ಅಂತ. ಅದು ಸುಮ್ಮನೆ ಬಾಯಿಗೆ ಇಟ್ಕೊಂಡ್ರೆ ಎಲ್ಲ ಕರ್ಗೋಗ್ಬಿಡ್ತದೆ. ಅದೇನೋ ಬಾಂಬೆ ಮಿಠಾಯಿ ಅಂತ ಬರ್ತಾಯಿತ್ತು ನಮ್ಮ ಕಾಲದಲ್ಲಿ, ಬಾಲ್ಯದಲ್ಲಿ. ಇವಾಗ ಏನೋ ಬರ್ತದೆ ಗೊತ್ತಿಲ್ಲ. ಬಾಯೆಲ್ಲ ಕೆಂಪಗಾಗೋದು, ಒಂಥರ ಮೆಜಂತ ಕಲರ್. ಅದನ್ನು ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಸಾಕು, ಎಲ್ಲ ಕರ್ಗೋಗ್ಬಿಡ್ತದೆ. ಸಕ್ಕರೆ ಮಿಠಾಯಿ, ಅದು ಕಾಟನ್ ಕ್ಯಾಂಡಿ, ಅದನ್ನು ಏನಾಗಿದ್ದೀರ ಬಾಯಲ್ಲಿ ಇಟ್ಕೊಂಡ್ರೆ ಹಂಗೆ ಹೋಗ್ಬಿಡ್ತದೆ. ಆದ್ದರಿಂದ ಆಹಾರ ಪದಾರ್ಥಗಳಲ್ಲಿ ನೂರಾರು, ಇವತ್ತು ಟೆಕ್ನಾಲಜಿ ಸಿಕ್ಕಾಪಟ್ಟೆ ಬೆಳೆದಿರೋದ್ರಿಂದ ಸಾವಿರಾರು ಲಕ್ಷಾಂತರ ಆಹಾರ ಪದಾರ್ಥಗಳಿದ್ದಾವೆ. ಎಲ್ಲವನ್ನು ಅಗೆಯೋದಕ್ಕಾಗೋದಿಲ್ಲ, ಎಲ್ಲವನ್ನು ಜಿಗಿಯೋದಕ್ಕಾಗೋದಿಲ್ಲ, ಎಲ್ಲವನ್ನು ನುಂಗೋದಕ್ಕಾಗೋದಿಲ್ಲ, ಎಲ್ಲವನ್ನು ಚೀಪೋದಕ್ಕೂ ಆಗೋದಿಲ್ಲ. ಈ 4 ಭಾಗಗಳಲ್ಲಿ ಯಾವುದನ್ನು ಯಾವ್ಯಾವ ಥರ ತಿನ್ನಬೇಕು ಅನ್ನೋದು ನೋಡ್ಕೊಳ್ಳಿ. ಅನ್ನನೂ ನೀವು 32 ಸಲ ಅಗಿಯೋದಕ್ಕಾಗೋದಿಲ್ಲ, ಕೇವಲ ಚಪಾತಿನ ಮಾತ್ರ ಅಗಿಬೋದು. ಆದ್ದರಿಂದ ಅಗಿಯೋದು ಬೇರೆ, ಜಿಗಿಯೋದು ಬೇರೆ. ಇಲ್ಲಿ ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮ ಅಂದರೆ, ನೀವು ಯಾವುದೇ ವೇದಗಳು ಉಪನಿಷತ್ತುಗಳನ್ನು ಓದಿದಾಗ ಅವರು ಎಷ್ಟು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅಂದರೆ, ಯಾವ ಕ್ರಿಯೆಯನ್ನು ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಇದನ್ನು ಬಹಳ ಸ್ಪಷ್ಟವಾಗಿ ಬರೆದುಬಿಟ್ಟಿದ್ದಾರೆ. ಆದರೆ ಕನ್ಫ್ಯೂಷನ್, ಕೆಲವರು ಈ ಒಂದು ಫಾರ್ಮುಲಾನ ಎಲ್ಲ ಕಡೆನೂ ಉಪಯೋಗಿಸಿ ಬರೋದಿಲ್ಲ, ಸಾಧ್ಯವಿಲ್ಲ. ಒಂದು ಫಾರ್ಮುಲಾ ಕೇವಲ ಒಂದಕ್ಕೆ ಮಾತ್ರ ಉಪಯೋಗ ಬರ್ತದೆ, ಇನ್ನೊಂದು ಕಡೆ ಅದು ಉಪಯೋಗ ಬರಲ್ಲ. ಅಕಸ್ಮಾತ್ 2 ಕಡೆ ಬಂದ್ರೂ ನಿಮಗೆ 98 ಕಡೆ ಬರೋದಿಲ್ಲ. ಒಂದೊಂದು ಫಾರ್ಮುಲಾ, ಒಂದೊಂದು ನಿಯಮಗಳು ಕೇವಲ ಒಂದು ಆಟದಲ್ಲಿ ಮಾತ್ರ ಉಪಯೋಗ ಬರ್ತದೆ ಹೊರತು ಬೇರೆ ಬರೋದಿಲ್ಲ. ಒಬ್ಬ ಕ್ರಿಕೆಟ್ ಪ್ಲೇಯರ್, ಗ್ರೇಟ್ ಪ್ಲೇಯರ್, ಅವನಿಗೆ ಫುಟ್ಬಾಲ್ಗೆ ತೊಗೊಂಡೋಗ್ಬಿಟ್ರೆ ಅವನು ಡಮ್ಮಿ. ಇಲ್ಲಿ ನಡೆಯುವಂಥ ರೂಲ್ಸ್ಗಳು ಫುಟ್ಬಾಲಲ್ಲಿ ಉಪಯೋಗ ಬರಲ್ಲ. ಫುಟ್ಬಾಲ್ ಪ್ಲೇಯರ್ ಚಾಂಪಿಯನ್, ಅವನು ಹಾಕಿ ಆಡಕ್ಕೆ ಹೋದ್ರೆ ಅವನಿಗೆ ಬರೋದಿಲ್ಲ, ಸೋತೋಗ್ಬಿಡ್ತಾನೆ. ಇದ್ರದ್ದು ನಿಯಮಗಳು ಬೇರೆ, ಅದ್ರದ್ದು ನಿಯಮಗಳು ಬೇರೆ, ಮತ್ತೊಂದು ನಿಯಮಗಳು. ಎಲ್ಲ ಸ್ಪೋರ್ಟ್ಸೇ.
ಆಹಾರಗಳೆಲ್ಲವೂ ಒಂದೇ, ಆದರೆ ಅದನ್ನು ಸೇವನೆ ಮಾಡೋ ರೀತಿ ನೀತಿ ಬೇರೆ, ಡೈಜೆಸ್ಟ್ ಆಗೋವಂಥದ್ದು ಬೇರೆ. ಬಾಳೆಹಣ್ಣನ್ನು 32 ಸಲ ಹೆಂಗೆ ಅಗಿತೀರಾ? ಬಾಳೆಹಣ್ಣು ತಿಂದಾಗ ಆಪಲ್ ತಿನ್ನೋಕ್ಕಾಗುತ್ತಾ? ತಿನ್ನೋಕ್ಕಾಗೋದಿಲ್ಲ. ಅದನ್ನು ಚೆನ್ನಾಗಿ ಅಗದು ನುಂಗಬೇಕು. ಕೆಲವ್ರಿಗೆ ಆಪಲ್ ಡೈಜೆಸ್ಟೇ ಆಗಲ್ಲ. ಯಾಕಾಗಲ್ಲ ಅಂದರೆ ಬಾಳೆಹಣ್ಣು ತಿಂದಂಗೆ ತಿನ್ಬಿಡ್ತಾರೆ, ಆಗೋದಿಲ್ಲ. ಜ್ಯೂಸ್ ಕುಡಿದ್ರೂ ಕೆಲವ್ರಿಗೆ ಡೈಜೆಸ್ಟ್ ಆಗೋದಿಲ್ಲ. ಬಾಳೆಹಣ್ಣು ಜ್ಯೂಸು ಅದ್ಭುತವಾಗಿ ಡೈಜೆಸ್ಟ್ ಆಗುತ್ತೆ. ಮಿಲ್ಕ್ ಶೇಕ್, ಬನಾನಾ ಮಿಲ್ಕ್ ಶೇಕ್, ಆಪಲ್ ಮಿಲ್ಕ್ ಶೇಕ್ ಡೈಜೆಸ್ಟ್ ಆಗೋದಿಲ್ಲ. ಇದ್ರದ್ದು ಡೆನ್ಸಿಟಿ ಬೇರೆ, ಇದ್ರದ್ದು ಡೆನ್ಸಿಟಿ ಬೇರೆ. ಪಪ್ಪಾಯ ಸಾಫ್ಟಾಗಿದೆ, ಸಪೋಟ ಸಾಫ್ಟಾಗಿದೆ, ಯಾವ ಹಣ್ಣು ಹಾರ್ಡಾಗಿದೆ? ಸೀಬೆಕಾಯಿ ತಿನ್ನಿ. ನಾನು ಸೀಬೆಕಾಯಿ ಹಣ್ಣು ತಿಂತೀನಿ, ನನಗೆ ಕಾಯಿ ಆಗೋದಿಲ್ಲ, ನಾನು ತಿನ್ನೋದಿಲ್ಲ. ಅದಕ್ಕೆ ಉಪ್ಪು ಖಾರ ಹಾಕ್ಕೊಟ್ರು ತಿನ್ನೋದಿಲ್ಲ. ಹಣ್ಣಿರ್ಬೇಕು, ಹಿಂಗೆ ಅಗದಿದ ತಕ್ಷಣ ಬಂದ್ಬಿಡ್ಬೇಕು. ಸೊ ಸೀಬೆಕಾಯಿನ 32 ಸಲ ಅಗಿಲೇಬೇಕು ನೀವು. 32 ಅಲ್ಲ, 42 ಸಲ ಆಗಿರಿ. ಕೆಲವೊಂದು ಹಣ್ಣುಗಳನ್ನು ಅಗದು ತಿನ್ನಬೇಕು, ಕೆಲವೊಂದು ಜಿಗದು ತಿನ್ನಬೇಕು, ಕೆಲವೊಂದು ನುಂಗಬೇಕು, ಕೆಲವೊಂದು ಅದ್ಭುತವಾಗಿ ಬಾಯಲ್ಲಿಟ್ಟರೆ ಅದೇ ಕರ್ಗೋಗ್ಬಿಡ್ತದೆ. ಅದಕ್ಕೆ ನೀವೇನಾದರೂ ನಿಯಮಗಳನ್ನು ದೃಷ್ಟಿಸ್ತಾ ಇದ್ರೆ ಈ ನಿಯಮಗಳು ಎಲ್ಲದಕ್ಕೂ ಅನ್ವಯ ಅಲ್ಲ. ಇದು ಪರಮಸತ್ಯ, ಚೆನ್ನಾಗಿ ತಿಳ್ಕೊಂಬಿಡಿ. ಈ ಪರಮಸತ್ಯನ ಎಲ್ಲದಕ್ಕೂ ನಾನು ಎಲ್ಲರಿಗೂ ಅದೇ ಸೀಲ್ ಹೊಡಿತೀನಿ, ಎಲ್ಲ ಕಡೆನೂ ಅದೇ ಫಾಲೋ ಮಾಡ್ತೀನಿ, ಸಾಧ್ಯವೇ ಇಲ್ಲ. ಕೇವಲ 1ಕ್ಕೆ 2ಕ್ಕೆ ಅಥವಾ ಒಂದು 10%ಗೆ ಮಾತ್ರ ಉಪಯೋಗ, ಇನ್ನು 90%ಗೆ ಅದು ಉಪಯೋಗ ಬರೋದಿಲ್ಲ. ಆದ್ದರಿಂದ ಆಹಾರ ಪದಾರ್ಥದಲ್ಲಿ ಮೂಲವಾಗಿ ಹಣ್ಣು, ತರಕಾರಿ ಆರೋಗ್ಯನ ಅಭಿವೃದ್ಧಿ ಮಾಡುವಂಥದ್ದು, ಸೊಪ್ಪು, ಮೊಳಕೆ ಕಟ್ಟಿರೋ ಕಾಳುಗಳು ಇವೆಲ್ಲವೂ ಅದ್ಭುತವಾಗಿ ಬರ್ತದೆ. ಎರಡನೇದು ಆಹಾರ, ಬೇಯಿಸಿರೋ ಆಹಾರ ಅಂದರೆ ಅನ್ನ, ಮುದ್ದೆ, ಚಪಾತಿ, ಹಲವಾರಿದ್ದಾವೆ, ಇದೆಲ್ಲವೂ ಕೂಡ. ಇದು ಬಿಟ್ಟು ಇನ್ನೂ ಸ್ವಲ್ಪ ಹಾರ್ಡ್ ಆಗಿರುವಂಥದ್ದು ಅಂದರೆ ಡೈಜೆಸ್ಟ್ ಆಗೋದು ಲೇಟಾಗಿ ಆಗೋದು ಮಾಂಸಾಹಾರ. ಈ ಮಾಂಸಾಹಾರನ ಈ ಮೊದಲನೇದಕ್ಕೆ 4ರಿಂದ 5 ಗಂಟೆ ಬೇಕು ಡೈಜೆಸ್ಟ್ ಆಗೋದಕ್ಕೆ. ಹಣ್ಣು, ತರಕಾರಿ, ಸೊಪ್ಪುಗಳು. ಬೇಯಿಸಿರೋ ಆಹಾರ 6ರಿಂದ 7 ಗಂಟೆ ಬೇಕು. ಮಾಂಸಾಹಾರಗಳು 10ರಿಂದ 12 ಗಂಟೆ, ಕೆಲವ್ರಿಗೆ 16 ಗಂಟೆನೂ ಹಿಡಿಯುತ್ತೆ. ಅದಕ್ಕೆ ನಿಮಗೆ ಯಾವ್ದು ಜೀರ್ಣವಾಗುತ್ತೋ ಅದನ್ನು ನೀವು ನೋಡ್ಕೊಳ್ಬೇಕು. ನನಗಿದು ಜೀರ್ಣ ಆಗ್ತಾ ಇದೆಯಾ ಇಲ್ವಾ? 30 ಏಜ್ವರೆಗೂ ನಿಮಗೆಲ್ಲವೂ ಏನೇ ತಿಂದರೂ ಕೂಡ ಡೈಜೆಸ್ಟ್ ಆಗ್ತಾ ಇರುತ್ತೆ. 40ಗೆ ಬರ್ತಿದ್ದಂಗೆ ನಿಮ್ಮ ಒಂದು ಆ ದೈಹಿಕ ಕ್ರಿಯೆಗಳು ಸ್ವಲ್ಪ ಕ್ಷೀಣವಾಗ್ತವೆ. ಆಗ ಮೃದು ಆಹಾರವನ್ನು ಸೇವನೆ ಮಾಡಬೇಕು. ಮೃದು ಆಹಾರ, ಈಗ ಪುಳಿಯೋಗರೆ ನನಗೆ ಬಹಳ ಇಷ್ಟ ಒಂದು ಏಜಲ್ಲಿ. ಈ ಏಜಲ್ಲಿ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಚೆನ್ನಾಗಿ ಮಾಡ್ತಾರೆ, 1 ಸ್ಪೂನ್ 2 ಸ್ಪೂನ್ ತಿನ್ಬೋದು. ಇಡ್ಲಿ ಅದು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಪುಳಿಯೋಗರೆಗೆ ಏನಾದರೂ ಸಾಂಬಾರು, ಮೊಸರು ಹಾಕೊಂಡು ತಿನ್ನಬೇಕಾಗುತ್ತೆ. ಹಂಗೆ ತಿಂದರೆ ಡೈಜೆಸ್ಟ್ ಆಗೋದಿಲ್ಲ. ಅಕಸ್ಮಾತ್ ಡೈಜೆಸ್ಟ್ ಆಗಲೇಬೇಕು ಅಂದರೆ ವಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಅವಾಗ ಡೈಜೆಸ್ಟ್ ಆಗುತ್ತೆ. ಇಲ್ಲಾಂದರೆ ಡೈಜೆಸ್ಟ್ ಆಗೋದಿಲ್ಲ, ಮೋಷನ್ ಹಾರ್ಡ್ ಆಗುತ್ತೆ. ಆದ್ದರಿಂದ ಮೊದಲು ನಿಮ್ಮ ದೈಹಿಕ ಈ ಯಂತ್ರವನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಅದಕ್ಕೆ ಏನೇನು ಆರೋಗ್ಯಕ್ಕೆ, ಅಭಿವೃದ್ಧಿಗೆ ಏನು ಬೇಕು ಅದನ್ನು ಮಾತ್ರ ಸೇವನೆ ಮಾಡಿ. ಬಟ್ ನಾನು ಹೇಳಿದಂಥ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ. ಇದು ಆ ರೀತಿ ಮಾಡುವಂಥದ್ದಲ್ಲ. ಪ್ರತಿಯೊಂದಕ್ಕೂ ಬೇರೆ ಬೇರೆ ನಿಯಮಗಳು, ಬೇರೆ ಬೇರೆ ರೀತಿ ನೀತಿಗಳು, ಬೇರೆ ಬೇರೆ ವಿಧಿವಿಧಾನಗಳು. ಅದು ಆಹಾರಕ್ಕೆ ಆಗಲಿ ಮತ್ತೊಂದಕ್ಕೆ ಆಗಲಿ, ಇದೆಲ್ಲವೂ ಬೇರೆ ಬೇರೆ. ಒಂದೊಂದು ಪ್ರದೇಶದಲ್ಲಿ ಬೇರೆ ಬೇರೆ ರೀತಿ ಇರ್ತದೆ, ಒಂದೊಂದು ದೇಶದಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ನಾನು ಭಾರತದಲ್ಲಿ ಬದುಕ್ದಂಗೆ ಅಮೇರಿಕದಲ್ಲಿ ಹೋಗಿ ಬದುಕಕ್ಕೆ ಸಾಧ್ಯವಿಲ್ಲ. ಅಲ್ಲಿ ನನ್ನ ಆಹಾರ ವಿಹಾರಗಳನ್ನು ಚೇಂಜ್ ಮಾಡಬೇಕು. ಕೆನಡಾಗೆ ಹೋದ್ರೆ ಅಲ್ಲಿ ಚೇಂಜ್ ಮಾಡ್ಕೊಳ್ಬೇಕು. ನಾನೆಲ್ಲೋ ನೇಪಾಳಗೆ ಹೋದ್ರೆ ಅಲ್ಲಿ ಚೇಂಜ್ ಮಾಡ್ಕೊಳ್ಬೇಕು. ಹಿಮಾಚಲ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಚೇಂಜ್ ಮಾಡಬೇಕು. ಅದು ವಾತಾವರಣಕ್ಕೆ ತಕ್ಕಂಗೆ ಆಹಾರ ವಿಹಾರ ಚೇಂಜ್ ಆಗ್ತಾ ಇರುತ್ತೆ. ಎಲ್ಲ ಕಡೆ ಎಲ್ಲ ನಿಯಮಗಳು ಕೆಲಸಕ್ಕೆ ಬರೋದಿಲ್ಲ. ಬಿ ಕೇರ್ಫುಲ್. ನೀವು ಯಾರು ಹೇಳ್ತಾ ಇದ್ದಾರೆ ಅದನ್ನು ಎಲ್ಲಿಗೆ ಉಪಯೋಗಿಸ್ಬೇಕು ಅಲ್ಲಿಗೆ ಮಾತ್ರ ಉಪಯೋಗಿಸಿ, ಎಲ್ಲ ಕಡೆ ಉಪಯೋಗಿಸೋಕೆ ಹೋಗಬೇಡಿ. ನಿಮ್ಮ ಯಾವುದೇ ರೀತಿ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ, ಈ ಪ್ರಶ್ನೆಗೆ ಉತ್ತರ ಕೊಡಿ ಅಥವಾ ಇಂಥ ವಿಷಯದ ಬಗ್ಗೆ ಮಾತಾಡಿ ಅಂತ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಕೇಳುವಂಥ ವಿಷಯಗಳನ್ನು ದಿನನಿತ್ಯ ವಿಡಿಯೋಗಳ ಮೂಲಕ ಕೇಳ್ಕೊಳ್ಬಹುದು. ಪ್ರತಿ ವಾರಕ್ಕೊಂದು ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಉಚಿತವಾಗಿ, ಭಾನುವಾರ 8ರಿಂದ 9 ಗಂಟೆವರೆಗೂ. ಅದಕ್ಕೂ ಕೂಡ ಭಾಗವಹಿಸಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀರಿ, ಜಾಯ್ನ್ ಆಗಿ. ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿಗೆ ಪರಿಹಾರ ಬೇಕಾದರೆ, ಜೀವನಕ್ಕೆ ಮಾರ್ಗದರ್ಶನ ಬೇಕಾದರೆ ನೇರವಾಗಿ ಬಂದು ಭೇಟಿ ಮಾಡಿ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ವಾಟ್ಸಪ್ ಕಳಿಸಿದ್ರೆ ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ. ಈ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಈ ವಿಡಿಯೋವನ್ನು ನಿಮ್ಮಲ್ಲಿ
ಎಲ್ಲ ಆತ್ಮೀಯರಿಗೆ, ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.